ಯಾರು ಗಲಾಟೆ ಮಾಡಬಾರ್ದಂತೆ. ಯಾರಾದ್ರೂ ಗಲಾಟೆ ಮಾಡಿದ್ರೆ ನನಗೆ ಆಮೇಲೆ ಫಂಕ್ಷನ್ ಆದ್ಮೇಲೆ ಹೇಳು ಅಂತ ಮಿಸ್ ಹೇಳಿದ್ದಾರೆ ಗೊತ್ತಾ. ಓ ಬಂದ್ಬಿಟ್ಲು ಇವಳು. ಏನ್ ದೊಡ್ಡದಾಗಿ ಇವಳೆ ಹಂಗೆ ಸ್ಕೂಲ್ ಮಾನಿಟ್ರು ಅಂತ ಯಾವಾಗೂ ನನ್ಗೆ ಹೇಳಿದ್ದೆ. ಇವತ್ತು ಫಂಕ್ಷನ್ ಇದೆ, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದೀವಿ. ಗಲಾಟೆ ಮಾಡ್ದಂಗೆ ಸುಮ್ಮನೆ ಇರಿ. ನಾನ್ ಫಸ್ಟ್ ನಿಂತ್ಕೋಬೇಕಂತ ಇದ್ದೆ. ಆ ನಾಗವೇಣಿ ಬಂದು ಮುಂದೆ ನಿಂತ್ಕೊಂಡ್ಬಿಟ್ಲು ಹಂಗೇನೆ. ನೋಡ ಚಂದ್ರ, ನಾನು ಮುಂದೆ ನಿಂತ್ಕೊಂತೀನಿ ಅಂತ ಬಂದು ನಿಂತ್ಕೊಂಡ್ರೆ ಎಲ್ಲರೂ ಹಿಂದಕ್ಕೆ ಬಂದು ಎಲ್ಲ ಹೋಗಿ ಲೈನಾಗಿ ಮುಂದೆ ನಿಂತ್ಕೊಂಡ್ಬಿಟ್ರು. ನಾನು ಹಿಂದಕ್ಕೆ ಆಗ್ಬಿಟ್ಟೆ ಕಣೋ ಚಂದ್ರ. ಮಿಸ್ಸು ಸರ್ ಎಲ್ಲ ನೋಡ್ತಾವ್ರೆ ಕಣೋ, ಸುಮ್ಮನೆ ನಿಂತ್ಕೊಳ್ಳು. ನಿಮ್ದೆಲ್ಲ ಪ್ರಾಕ್ಟೀಸ್ ಮಾಡ್ತಿದಾರಲ್ಲ, PT ಸರ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳಬೇಕು. ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಿದ್ದೀವಿ. ನಿಮ್ಮ ಊರಿನ ಹಿರಿಯರು, ನಿಮ್ಮ ತಂದೆ ತಾಯಿಗಳು ಎಲ್ಲ, ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಅಣ್ಣ ತಮ್ಮಂದರು ಎಲ್ಲ ಬರ್ತಾರೆ ನೋಡೋಕ್ಕೆ. ಅದಕ್ಕೆ ನೀವು ಎಷ್ಟು ಡೀಸೆಂಟಾಗಿ ಇರ್ತೀರೋ ಅಷ್ಟು ನೀವು ಒಳ್ಳೆ ಹುಡುಗರು ಅಂತ ಅನ್ನಿಸ್ಕೊತೀರ. ಪಿನ್ ಬಿದ್ದರೂ ಕೇಳಿಸ್ಬಾರ್ದು ಮಕ್ಕಳ, ಆ ಥರ ನಿಂತ್ಕೋಬೇಕು. ಸರಿ ಹೇಳಿದ್ದನ್ನೇ PT ಸರ್ ಏನು ಹೇಳ್ತಾರೋ ಹಾಗೆ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಿದಾರಲ್ವಾ? ಎಸ್ ಮಿಸ್. ನಾನು ಭಾರತಾಂಬೆ ಡ್ರೆಸ್ ಹಾಕೊಂಬರ್ತೀನಿ, ಸೀರೆ ಉಟ್ಕೊಬರ್ತೀನಿ ಅಂತ ಮ್ಯಾಮ್ ನನಗೆ ಚಾನ್ಸೇ ಕೊಡಲಿಲ್ಲ. ಹೋಗ್ಲಿ ಝಾನ್ಸಿ ರಾಣಿ ಆದರೂ ಕೊಡ್ತಾರೆ ಅಂದರೆ ಅದನ್ನು ಕೊಡಲಿಲ್ಲ. ಸುಮ್ಮನೆ ನಿಂತ್ಕೊಳ್ಳೆ ಪಿಂಕಿ. ಸ್ಟಾರ್ಟ್ ಮಾಡಲಾ ಸರ್? ಹಾಂ ಮಾಡಿ. ಕ್ಲಾಸ್ ಸಾವಧಾನ್, ಕ್ಲಾಸ್ ವಿಶ್ರಾಮ್, ಕ್ಲಾಸ್ ಸಾವಧಾನ್. ಈ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇವತ್ತು ನೀವು ಬಾವುಟವನ್ನು ಆರಿಸಿ ಈ ಸಂಭ್ರಮವನ್ನು ಸುಸೂತ್ರವಾಗಿ ಆಚರಿಸಲು ನೆರವು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ ಸರ್. ಸೆಲ್ಯೂಟ್, ಧ್ವಜಗೀತೆ ಶುರು ಕರ್. बोलो भारत माता की वंदे. ಸೆಲ್ಯೂಟ್ ಡಿಸ್ಪರ್ಸ್. ಮಕ್ಕಳ, ಇವಾಗ ನಾವು ಊರಲ್ಲಿ ಪ್ರಭಾತ್ ಬೇರಿ ಹೋಗ್ತೀವಿ. ಘೋಷಣೆಗಳನ್ನು ಕೂಗ್ಕೊಂತ ಹೋಗ್ಬೇಕು. ಗೊತ್ತಲ್ಲ ಯಾವ್ಯಾವ ಘೋಷಣೆಗಳನ್ನ ಕೂಗಬೇಕು ಅಂತ? ಲೈನಲ್ಲೆಲ್ಲ ಗಲಾಟೆ ಮಾಡಬಾರ್ದು. ಮತ್ತು ನಿಮ್ಮ ಮನೆ ಸಿಕ್ತು ಅಂತೇಳಿ ನಮ್ಮ ಮನೆ ಬಂತು, ನಮ್ಮ ಅಪ್ಪ ನೋಡ್ತಾರೆ, ನಮ್ಮ ಅಮ್ಮ ನೋಡ್ತಾರೆ, ಹಂಗೆಲ್ಲ ಓಡೋಗ್ಬಾರ್ದು. ಇವಾಗ ಯಾವ ಥರ ಇಲ್ಲಿಂದ ಲೈನಾಗಿ ಹೋಗಿದ್ದೀರೋ ಮತ್ತೆ ಬಂದು ಲೈನಲ್ಲಿ ಅದೇ ಥರ ಬಂದು ನಿಲ್ಲಬೇಕು. ಗೊತ್ತಾಯ್ತಾ? ನಾನು ಇಲ್ಲಿ ಅಧ್ಯಕ್ಷರನ್ನ ನೋಡ್ಕೊಂಡು ಇಲ್ಲೇ ಇರ್ತೀನಿ ಮೇಡಮ್. ನೀವು ಮಕ್ಕಳನ್ನ ಅಚ್ಚುಕಟ್ಟಾಗಿ ಕರ್ಕೊಂಡೋಗಿ ಯಾವುದೇ ಗಲಾಟೆ ಗದ್ದಲ ಇಲ್ದಂಗೆ ಕರ್ಕೊಂಬನ್ನಿ. ನೀವು ಮತ್ತು ಪ್ರೇಮ ಮೇಡಮು ಮತ್ತು ಹಾಗೇನೆ ಗುರು ಸರು, ನೀವು 3 ಜನ ಕರ್ಕೊಂಡೋಗಿ ಬನ್ನಿ. ನಾನು ಇಲ್ಲಿ ಗೆಸ್ಟ್ಗಳನ್ನ ನೋಡ್ಕೋತೀನಿ. ಓಕೆ ಸರ್, ಆಯಿತು ಸರ್. ನಮ್ಮ ಮಕ್ಕಳು ಊರೊಳಗೆ ಪ್ರಭಾತ್ ಬೇರಿ ಹೋಗಿ ಬರ್ತಾರೆ ಸರ್. ಅಲ್ಲಿವರೆಗೂ ನೀವು ಆಫೀಸ್ ರೂಮಲ್ಲಿ ರೆಸ್ಟ್ ತಗೊಳ್ಳಿ ಸರ್. ಆಯ್ತಪ್ಪ, ಆಯಿತು. ಪುಟ್ಟಿ, ನೀನು ಮತ್ತೆ ನಾಗು ಇಬ್ರು ಸೇರ್ಕೊಂಡು ಮತ್ತೆ ಒಬ್ರು ಗಾಂಧೀಜಿ ಫೋಟೋ, ಒಬ್ರು ಭಾರತ್ ಮಾತಾ ಫೋಟೋ ಇಟ್ಕೊಳ್ರಮ್ಮ. ಸರಿ ಮಿಸ್, ಆಯ್ತು. ಅಯ್ಯೋ ಮಂಜ, ಇದನ್ನಾದ್ರೂ ಹಿಡ್ಕೊಂಡು ಮುಂದಕ್ಕೆ ಹೋಗ್ತೀಯ ಅನ್ಕೊಂಡ್ರೆ ಅದನ್ನು ಹೆಣ್ಮಕ್ಳಿಗೆ ಕೊಡ್ತಾವ್ರಲ್ಲ. ಏನ್ ಮಾಡೋದಲ್ಲ ಚಂದ್ರ, ನಾನು ಹಿಂದಕ್ಕೆ ಹಾಕ್ಬಿಟ್ಟಾರೆ. ನನಗೆ ಹಂಗೆ ಸಿಟ್ಟೆ ಬರ್ತೈತೆ. ಯಾವಾಗ ಮುಂದಿರ್ತಿದ್ದಾನು, ಇವತ್ತು ಹಿಂದಕ್ಕೆ ಹಾಕ್ಬಿಟ್ಟಾರೆ.
ಬನ್ನಿ ಸರ್ ಒಳಗೆ ಕೂತ್ಕೊಳ್ಳುವೆಂತ್ರಿ. ಸರಿಯಪ್ಪ ಬಾ ಹೋಗೋಣ. ಈಗ ಇದೇ ಥರ ಸೈಲೆಂಟಾಗೇ ಇರಬೇಕು ಊರೊಳಗೆ ಹೋದಾಗೂ. ನಮ್ಮನೆ ಬಂತು ನಿಮ್ಮನೆ ನೋಡ, ನಿಮ್ಮ ಅಮ್ಮ ನೋಡ್ತೈತೆ ನಿಮ್ಮ ಅಪ್ಪ ನೋಡ್ತೈತೆ ಅವೆಲ್ಲ ಬೇಡ. ಘೋಷಣೆಗಳನ್ನ ಕೂಗಬೇಕು. ಗೊತ್ತಲ್ಲ ಯಾವ್ಯಾವ ಸ್ಲೋಗನ್ ಕೂಗ್ಬೇಕಂತ. ಸರ್ ಬಲೋ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ಅವನ್ನೆಲ್ಲ ಚೆನ್ನಾಗಿ ನೆನ್ಪಿಕೊಂಡಿರ್ತೀರಿ ಹೇಳ್ರಿ. ಬಿಟ್ಟು ಆಚೆ ಈಚೆ ಹೋಗ್ಬಾರ್ದು ಊರೊಳಗೆ. ತರ್ಲೆ ಎಲ್ಲ ಮಾಡಬಾರ್ದು. ಮಂಜ, ಚಂದ್ರ, ಪ್ರದೀಪ ನಿಮ್ಗೆ ಹೇಳ್ತಿರೋದು. ಅದಕ್ಕೆ ಮಂಜುನ ಮದ್ಯಕ್ಕೆ ನಿಲ್ಸಿರೋದು. ಮುಂದು ಅಲ್ಲ ಹಿಂದೂ ಅಲ್ಲ. ಮುಂದು ಹಿಂದೂ ಇದ್ರೆ ತುಂಬಾ ತರ್ಲೆ ಮಾಡ್ತಾನೆ, ಮದ್ಯಕ್ಕಿದ್ರೆ ಸರಿಯಾಗಿರ್ತಾನೆ. ಎಲ್ಲಾರ್ಗು ನನ್ ಮೇಲೆ ಕಣ್ಣು. ನಾನ್ ಮುಂದಕ್ಕೆ ಹೋಗೋಣ ಅಂದ್ರೆ ಸಾಮಾನ್ ಮದ್ಯಕ್ಕೆ ಹಾಕ್ಯಾರೆ. ಯಾತಕ್ಕೂ ಅಷ್ಟೇ. ನಾನ್ ನೋಡಿರೋ ಎಲ್ಲಾರ್ಗು ಯಾಕೆ ಅಷ್ಟಿದೆ ಏನ್ ಕಥೆಯೋ. ಮೇಡಮ್ ಎಲ್ಲರಿಗೂ ಒಂದೊಂದು ಫ್ಲಾಗ್ ಕೊಟ್ಬಿಡಿ. ಸರಿ ಸರ್ ಆಯ್ತು ಕೊಡ್ತೀವಿ. ಇನ್ನು ಮೇಡಮ್ ಹೋಗೋದೇನಾ? ಮಂಜ ನಿಂದೆ ವಾಯ್ಸು ಜೋರು. ಹೊರಗಡೆ ಇದ್ದಾಗ ಬಾಯ್ ಮಾಡ್ತೀಯಲ್ಲ, ಇವಾಗ ಬಾಯ್ ಮಾಡು. ಯಾವುದ್ರಲ್ಲಿ? ಘೋಷಣೆ ಕೂಗೋದ್ರಲ್ಲಿ. ಸರ್ ಗೊತ್ತು ಬಿಡಿ. ಗೊತ್ತಲ್ಲ, ಜೋರಾಗಿ ಕೂಗಬೇಕು. ನೀವೆಲ್ಲರೂ ಅಷ್ಟೇ ಜೋರಾಗಿ ಹೇಳ್ಬೇಕು. ಸರ್ ಗೊತ್ತು ನಮಗೆ. ವೆರಿ ಗುಡ್ ಮಕ್ಕಳ. ಇದೇ ತರ ನಾವು ಪ್ರಭಾತ್ ಬೇರಿ ಹೋಗಿ ಬರೋಣ. ನಾನ್ ಜೋರಾಗಿ ಕೂಗ್ಬೇಕಂತೆ. ಇಂತ ಮಾತ್ರ ಚೆನ್ನಾಗಿ ಹೇಳ್ತಾರೆ. ಅದೇ ನನ್ನನ್ನ ಮಾತ್ರ ಮುಂದೆ ನಿಲ್ಲಿಸ್ತಾ ಎಲ್ಲಾರನ್ನೂ ಮುಂದೆ ನಿಲ್ಲಿಸ್ತಾರೆ. ನೋಡು ಆ ಗಾಂಧಿ ತಾತ ಬೋಡ ಕೂಡ ಮುಂದೆ ನಿಂತ್ಕೊಂಡಾನೆ. ಎಲ್ಲರೂ ಮುಂದೆ ನಿಂತ್ಕೊಂಡಾರೆ. ನನ್ನನ್ನ ಮಾತ್ರ ಮದ್ಯಕ್ಕೆ ಹಾಕ್ಯಾರೆ. ಮಂಜ ಮದ್ಯಕ್ಕಾದ್ರೂ ಇದೆಯಾ? ಸದ್ಯ ಹಿಂದಕ್ಕೆ ಹೋಗಿಲ್ಲಲ್ಲ, ಖುಷಿ ಪಡಲೇ. ಏನದು ಗಲಾಟೆ? ಏನೂ ಇಲ್ಲ ಮೇಡಮ್, ಮಂಜುಗೆ ಹೊಟ್ಟೆ ಹಸುವಾಗೈತಂತೆ ಅದಕ್ಕೆ. ಹೌದೌದು, ಹೊಟ್ಟೆ ಹಸುವಾಗುತ್ತೆ. ಈಗ ಪಂಚಾಯತಿಯವರು ಲಾಡ್ ಕೊಡ್ತಾರೆ, ತಿನ್ನುವರಂತೆ ಬಂದು. ನಡೀರಿ ನಡೀರಿ. ಎಷ್ಟು ಬೇಗ ಊರಲ್ಲಿ ಹೋಗಿ ಪ್ರಭಾತ್ ಬೇರಿ ಹೋಗಿ ಬರ್ತೀವೋ ಅಷ್ಟು ಬೇಗ ನಿಮಗೆ ಲಾಡು ಸಿಗುತ್ತೆ. ಲಡ್ಡು ಕೊಡ್ತಾರಂತೆ. ಹೌದೌದು. ಇವಾಗ ನೀವು ಗಂಟ್ಲೆಲ್ಲ ಕಿತ್ತೋಗಂಗ್ ಊರಲ್ಲಿ ಸ್ಲೋಗನ್ಸ್ನ ಕೂಗಿದ್ರೆ ಅವಾಗ ಬಂದಾಗ ಎರಡೆರಡು ಲಡ್ಡು, ಒಂದೊಂದು ಚಾಕ್ಲೇಟು ಎಲ್ಲ ಕೊಡ್ತಾರೆ. ಮೇಡಮ್ ಎರಡೆರಡು ಲಡ್ಡು ಕೊಡ್ತೀರಾ? ಅದೇ ಸ್ವಲ್ಪ ಜೋರಾಗಿ ಕೂಗೋಣ ಬಿಡಿ ಮೇಡಮ್. ಈಗೆಲ್ಲ ಒಂದೇ ಬಾಲೋ ಭಾರತ್ ಮಾತಾ ಕಿ ಎಲ್ಲರಿಗೂ 78ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಸರಿ ಮಕ್ಕಳ, ನಡೀರಿ ಹೋಗೋಣ. ಬೇಗ ಬೇಗ ಬಿಸಿಲಾಗುತ್ತೆ. ಮಿಸ್